ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತೊಂದು ತುಂಬಾ ಟ್ರೆಡಿಷ್ನಲ್ ಆಗಿರುವಂಥ ಹಳೆಯ ಕಾಲದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಒತ್ತು ಶಾವಿಗೆ ರೆಸಿಪಿ. ಈ ರೆಸಿಪಿನ ಯಾವುದಾದ್ರು ಹಬ್ಬಗಳಲ್ಲಾಗಿರ್ಬೋದು ಅಥವಾ ಮನೆಯಲ್ಲಿ ಎಲ್ಲ ಒಟ್ಟಿಗೆ ಸೇರಿದಾಗ ಒಂದು 4-5 ಜನ ಇದ್ದು ಒಟ್ಟಿಗೆ ಮಾಡೋವಂಥ ಒಂದು ರೆಸಿಪಿ ಅಡುಗೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಇದನ್ನು ನಾನ್ ವೆಜ್ಗೂ ಕೂಡ ಮಾಡ್ಕೊತೀವಿ. ಏನಾದರೂ ನಾನ್ ವೆಜ್ ಕರಿ ಆಗಿರ್ಬೋದು ಏನಾದರೂ ಮಾಡಿದಾಗ, ಅಥವಾ ವೆಜ್ಜಲ್ಲಿ ಆದರೆ ಕಾಯಿ ಹಾಲನ್ನು ಹಾಕಿಬಿಟ್ಟು ಕೂಡ ಮಾಡ್ಕೊತೀವಿ. ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ತುಂಬಾ ಸಿಂಪಲ್ ಆ್ಯಂಡ್ ಈಸಿ ಮೆಥಡ್ನಲ್ಲಿ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಕಾಯಿ ರಸನ ಮಾಡಿಟ್ಕೊಳ್ಳಿಕ್ಕೆ 1 ಕಪ್ಪಷ್ಟು ಹಸಿ ತೆಂಗಿನ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಒಣಶುಂಠಿ ಪೌಡರ್, 4-5 ಏಲಕ್ಕಿ, ಹಾಗೆ 1 ಸ್ಪೂನಷ್ಟು ಗಸಗಸೆ, ಅರ್ಧ ಕಪ್ಪಷ್ಟು, ನಾನು ಯಾವ ಕಪ್ಪಲ್ಲಿ ಕಾಯಿಯನ್ನು ತೊಗೊಂಡಿದ್ದೀನೋ ಅದೇ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಕಾಯಿ ರಸ ರೆಡಿಯಾಗಿರುತ್ತೆ. ಇದನ್ನು ಒಂದು ಬೌಲ್ಗೆ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಕೆಲವೊಬ್ಬರು ಇದನ್ನು ಕುದಿಸ್ತಾರೆ, ಚೆನ್ನಾಗಿ ಬೆಲ್ಲ ಹಾಕಿಬಿಟ್ಟು ಕುದಿಸ್ಬಿಟ್ಟು ಆನಂತರ ಸರ್ವ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಕಾಯನ್ನ ಕಾಯಿಸೋದಿಲ್ಲ, ಜಸ್ಟ್ ಹಾಗೇ ರುಬ್ಬಿಟ್ಟು ಸರ್ವ್ ಮಾಡೋದು. ಈ ರೀತಿ ಮಾಡಿದ್ರೇ ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ. ಕೆಲವೊಬ್ಬರು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರಲ್ವ. ಸೊ ಇದು ನಮ್ಮ ಮನೆಯಲ್ಲಿ ಮಾಡೋವಂಥ ಮೆಥಡ್. ನಂತರ ಅಷ್ಟರೊಳಗೆ ಇಲ್ಲಿ ನೀರನ್ನು ಕುದೀಲಿಕ್ಕೆ ಇಟ್ಟಿದೆ. ಸುಮಾರು ಇಲ್ಲಿ 3 ಗ್ಲಾಸಷ್ಟು ನೀರನ್ನು ಇಟ್ಟಿದೆ. ಅದಕ್ಕೆ 2-3 ಕಪ್ಪಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿ ಬಂದಿರೋವಂಥ ನೀರಿಗೆ 2-3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ಒಂದು ಕೋಲು ಅಥವಾ ಮರದ್ದು ವುಡನ್ ಸ್ಪೂನ್ ಏನಿರುತ್ತಲ್ಲ ಅದನ್ನು ಹಾಕೊಂಡು ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರಬೇಕು. ಅಥವಾ ನಿಮಗೆ ತುಂಬ ಗಂಟಾಗುತ್ತೆ, ಮಿಕ್ಸ್ ಮಾಡೋಕ್ಕಾಗಲ್ಲ ಅನ್ನೋರು 1-2 ಕಪ್ಪಷ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ನಂತರ ನಿಧಾನವಾಗಿ ತೆಳು ಆಗ್ತಾ ಇದೆ ಅಂದಾಗ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾವು ನಾರ್ಮಲ್ ರಾಗಿ ಮುದ್ದೆ ಎಲ್ಲ ಮಾಡ್ತೀವಲ್ವ, ಹಾಗೆ ಇದಕ್ಕೆ ತುಂಬ ಚೆನ್ನಾಗಿ ಹಿಟ್ಟು ಬೆಂದೋಗ್ಬೇಕು ಇವಾಗಲೇ. ಏಕೆಂದರೆ ನಾವು ಇದನ್ನು ಹಬೆಯಲ್ಲಿ ಬೇಯಿಸಲ್ಲ, ರಾಗಿ ಮುದ್ದೆ ರೀತಿ ಈ ರೀತಿ ಇಲ್ಲೇ ಚೆನ್ನಾಗಿ ಪಾತ್ರೆನಲ್ಲೇ ಬೇಯಿಸ್ಕೊಬಿಟ್ರೆ ನಮಗೆ ಜಸ್ಟ್ ಡೈರೆಕ್ಟಾಗಿ ಶಾವಿಗೆನ ಒತ್ತಿಬಿಟ್ಟು ಸರ್ವ್ ಮಾಡೋದಷ್ಟೇ. ಅದಕ್ಕೋಸ್ಕರನೇ ಈ ಟೈಮಲ್ಲೇ ನಾವು ಚೆನ್ನಾಗಿ ನಾದ್ಕೋಬೇಕು. ಹಾಗೆ ಮುದ್ದೆನೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು, ಗಂಟುಗಳು ಇಲ್ಲದೆ ಇರೋ ರೀತಿ. ಈ ರೀತಿ ಉಂಡೆ ಮಾಡಿದಾಗ ಕೈಗೆ ಅಂಟ್ಕೋಬಾರ್ದು. ನಾವು ಒಂದು ಸ್ವಲ್ಪ ಗಟ್ಟಿಯಾಗೇ ಮುದ್ದೆ ಮಾಡ್ಕೋಬೇಕು, ಯಾಕಂದರೆ ಒತ್ತುವಾಗ ಅದು ಕಟ್ಟಾಗಿಬಿಡುತ್ತೆ. ತೆಳ್ಳಗೆ ಮಾಡ್ಕೊಬಿಟ್ರೆ, ನಾರ್ಮಲ್ ರಾಗಿ ಮುದ್ದೆ ಎಲ್ಲ ಮಾಡ್ತೀವಲ್ವ ಆ ರೀತಿ ಏನಾದ್ರು ತೆಳ್ಳಗೆ ಸ್ವಲ್ಪ ಮಾಡ್ಕೊಬಿಟ್ರೆ ಸ್ವಲ್ಪ ಒತ್ತುವಾಗ ಕಟ್ಟಾಗಿಬಿಡುತ್ತೆ. ಸ್ವಲ್ಪ ಗಟ್ಟಿಯಲ್ಲೇ ನಾವು ಚೆನ್ನಾಗಿ ಇದನ್ನು ಮುದ್ದೆಯನ್ನು ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ಒಬ್ಬಳೇ ಮಾಡ್ತಿರೋದ್ರಿಂದ ಇದನ್ನು ಆದಷ್ಟು ಬಿಸಿ ಇರುವಾಗಲೇ ಒತ್ಕೊಬಿಡಬೇಕು. ಒಬ್ಬರು ಮುದ್ದೆ ಮಾಡ್ತಾಯಿದ್ರೆ ಇನ್ನೊಬ್ಬರು ಅದನ್ನು ಶಾವಿಗೆನ ಒತ್ತಿ ರೆಡಿ ಮಾಡ್ಕೋಬೇಕು. ಮುಂಚೆ ಎಲ್ಲ ನಾವು ಊರಲ್ಲೆಲ್ಲ ಹಬ್ಬದಲ್ಲಿ ಮಾಡೋದಾದರೆ ಒತ್ತು ಶಾವಿಗೆದು ಒರಳೆ ಸಿಕ್ತಿತ್ತು, ಮರದಲ್ಲಿ ಮಾಡಿರೋ ಅಂಥದ್ದು. ಸೊ ಅದರಲ್ಲಿ ಒಬ್ಬರು ಮುದ್ದೆ ಮಾಡಿ ಹಾಕಿದ್ರೆ ಇನ್ನೊಬ್ಬರು ಮೇಲಿಂದ ಪ್ರೆಸ್ ಮಾಡೋದು, ಇನ್ನು ಕೆಳಗಡೆ ಒಬ್ಬರು ಪ್ಲೇಟಲ್ಲಿ ಹಾತಿಟ್ಕೊಳ್ಳೋದು, ಈ ಥರ ಇರ್ತಿತ್ತು. ಇಲ್ಲೀಗ ಆ ಥರ ಎಲ್ಲ ಪ್ರೋಸೆಸ್ ತುಂಬಾ ಕಡಿಮೆ ಇರುತ್ತೆ. ಎಲ್ಲರ ಮನೇಲಿ ಈ ರೀತಿ ಚಕ್ಲಿ ಒಳ್ಳು ಶಾವಿಗೆ ಒಳ್ಳು ಏನಿರುತ್ತಲ್ಲ, ಸೊ ಇದಕ್ಕೇ ಹಿಟ್ಟನ್ನು ಹಾಕ್ಬಿಟ್ಟು ಒಬ್ಬೊಬ್ಬರೇ ಮಾಡ್ಕೊತಾರೆ. ನಾನಿಲ್ಲಿ ಒಬ್ಬಳೇ ಮಾಡ್ತಿದ್ನಲ್ವ, ಒತ್ತಲೆ ಅಷ್ಟರೊಳಗೆ ಮುದ್ದೆ ತಣ್ಣಗಾಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಈ ರೀತಿ ಹಾಟ್ ಬಾಕ್ಸ್ಗೆ ಮೊದಲೇ ಶೇಪ್ ಮಾಡಿ ಇಟ್ಕೊಬಿಟ್ಟು ಆನಂತರ ಇದನ್ನು ಒಂದು ಪ್ಲೇಟ್ನಲ್ಲಿ ಹೊತ್ಕೊಬಿಟ್ರೆ ನೋಡಿ ಈಸಿಯಾಗಿ ಬಂದುಬಿಡುತ್ತೆ. ಕೆಲವೊಬ್ಬರಿಗೆ ಒತ್ತು ಶಾವಿಗೆ ಮಾಡೋದಕ್ಕೆ ತುಂಬಾ ಇಷ್ಟ ಇರುತ್ತೆ ತಿನ್ನಲಿಕ್ಕೆ, ಬಟ್ ಈ ಮಾಡೋ ಪ್ರೋಸೆಸ್ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಇದನ್ನು ಮಾಡಲಿಕ್ಕೆ ಹೋಗಿರಲ್ಲ. ನಮ್ಮ ಮನೇಲಿ ಇದನ್ನು ಯಾವಾಗಲೂ ಏನು ಮಾಡಲ್ಲ, ತುಂಬಾ ರೇರು. ಯಾವಾಗಾದರೂ ಮೊಳಕೆ ಕಾಳು ಸಾಂಬಾರು ಅಥವಾ ನಾನ್ ವೆಜ್ ಮಾಡಿದಾಗ ಮಾತ್ರನೇ, ಅಥವಾ ಯಾರಾದರೂ ಮನೇಲಿ ಜಾಸ್ತಿ ಗೆಸ್ಟ್ ಬಂದಾಗ ಸ್ಪೆಷಲ್ಲಾಗಿ ಏನಾದ್ರು ಮಾಡಬೇಕು ಅಂತ ಅನಿಸುತ್ತಲ್ಲ, ಸೊ ಅಂಥ ಟೈಮಲ್ಲಿ ಇದನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡಿಬಿಟ್ಟಿದ್ದೆ, ಕಾಯಿ ರಸದ ಜೊತೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಹಾಗೆ ಕಾಯಿ ರಸ ಬೇಡ ಅನ್ನೋರಿಗೆ ಮೊಳಕೆ ಕಾಳು ಸಾಂಬಾರು ಕೂಡ ನೆನ್ನೆನೇ ಮಾಡಿಟ್ಬಿಟ್ಟಿದೆ. ಅದು ನೆಕ್ಸ್ಟ್ ಡೇ ಮಾಡಿ ತಿಂದ್ರೇ ಚೆಂದ. ಒನ್ ಡೇ ಹಾಗೆ ಬಿಟ್ಟು ನೆಕ್ಸ್ಟ್ ಡೇಗೆ ಮೊಳಕೆ ಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಿ ಎಲ್ಲ ಶಾವಿಗೆನ ಒತ್ತಿದ್ದಾಯಿತು. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಉದುದ್ರಾಗಿ ಬಂದಿತ್ತು. ಸೊ ಈ ಶಾವಿಗೆನ ನೀವು ಜಾಸ್ತಿ ಏನಾದ್ರು ಮಾಡಿ ಮಿಕ್ಬಿಟ್ರೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಸಂಡಿಗೆ ರೀತಿ ಕೂಡ ಮಾಡ್ಕೋಬೋದು. ಯಾಕೆ ಉಪ್ಪು ಕೂಡ ಹಾಕಿರ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪ್ಲೇಟ್ಗೆ ಒಂದು ಶಾವಿಗೆ, ಹಾಗೆಯೇ 1-2 ಸ್ಪೂನಷ್ಟು ಕಾಯಿ ಹಾಲು, ಅದ್ರ ಮೇಲ್ಗಡೆ ಎಳ್ಳು ಸೂಸ್ಲು ಅಂತೀವಿ. ಇದನ್ನು ನಾವು ಜಾಸ್ತಿ ಮಾಡೋಕ್ಕೋಗಲ್ಲ, ಕೆಲವೊಂದು ಸಲ ಅಷ್ಟೇ ಮಾಡೋದು. ಎಳ್ಳನ್ನು ಪೌಡರ್ ಮಾಡ್ಕೊತೀವಿ ಅಷ್ಟೇ, ಸ್ವಲ್ಪ ಗಸಗಸೆ ಹಾಕ್ಬಿಟ್ಟು ಅದನ್ನ ಮೇಲ್ಗಡೆ ಹಾಕಿಬಿಟ್ಟು ಉದುರಿಸ್ಬಿಟ್ಟು ಕೊಟ್ಟರೆ ಒತ್ತು ಶಾವಿಗೆ ಕಾಯಿ ರಸ ರೆಡಿಯಾಗಿರುತ್ತೆ. ಇಲ್ಲ ಅಂದರೆ ಇದಕ್ಕೆ ಕಾಂಬಿನೇಷನ್ ಆಗಿರುವಂಥದ್ದು ನಮ್ಮ ಮನೇಲಿ ತುಂಬ ಹಬ್ಬಗಳಲ್ಲೆಲ್ಲ ಮಾಡೋದು ಮೊಳಕೆ ಕಾಳು ಸಾಂಬಾರು ಜೊತೆಗೆ ಶಾವಿಗೆಯನ್ನು ಮಾಡ್ಕೊತೀವಿ. ಬೇಡ ಅನ್ನೋರು ನಾನ್ ವೆಜ್ ಸಾಂಬಾರು ಕೂಡ ಮಾಡ್ಕೋಬೋದು. ಸೊ ಇದು ನಮ್ಮ ಮನೆಯಲ್ಲಿ ಮಾಡುವಂಥ ಒತ್ತು ಶಾವಿಗೆ ರೆಸಿಪಿ. ನಿಮ್ಗೆ ಯಾವ್ದು ಇಷ್ಟ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಾಯಿ ರಸನ ಅಥವಾ ಮೊಳಕೆ ಕಾಳು ಸಾಂಬಾರ, ನಾನ್ ವೆಜ್ ಅನ್ನೋದನ್ನು. ಇಷ್ಟೇ ಇವತ್ತಿನ ವ್ಲಾಗ್. ಇವತ್ತು ಒಂದು ಪುಟ್ಟ ರೆಸಿಪಿನ ಶೇರ್ ಮಾಡಿದ್ದೀನಿ ಅಷ್ಟೇ. ನಾಳೆ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.